ದೂರದಿಂದ ನೋಡಿದಾಗ ಅದು ಕೇವಲ ಒಂದು ಬೆಟ್ಟ, ಆದರೆ ಅದರ ತುದಿಯಲ್ಲಿ ನಿಂತಾಗ ಭೂಮಿ ಎಷ್ಟು ವಿಶಾಲ, ನಾವು ಎಷ್ಟು ಚಿಕ್ಕವರು ಎಂಬುದು ಅರಿವಾಗುತ್ತೆ. ಬಹುಶಃ ಅದಕ್ಕಾಗಿಯೇ ಮನುಷ್ಯ ಮತ್ತೆ ಮತ್ತೆ ಇಂತಹ ಎತ್ತರಗಳನ್ನು ಹುಡುಕುತ್ತಾನೆ. ಖೂಬ್ಸೂರತ್. ಎಲ್ಲಿ ನೋಡಿದ್ರು ಮಾವಿನ ಹಣ್ಣಲ್ಲ, ಮಾವಿನ ಹಣ್ಣು ಯಪ್ಪ. ಇಲ್ಲಪ್ಪ, ನಮಗೆ ಬಿಸಿಲಲ್ಲಿ ಮತ್ತು ನಿಲ್ಲೋಕೆ ಕೂಡ ಸೀದಾ ನಮ್ಮ ಡೆಸ್ಟಿನೇಷನ್ಗೆ ಹೋಗಿ, ನಾನು ಕೇಳಿರೋ ಮಟ್ಟಿಗೆ ಒಂದು ಸ್ವಲ್ಪ ಮೆಟ್ಲು ಹತ್ಬೇಕಂತೆ. ದೇವಸ್ಥಾನ ಇರೋದು ಬೆಟ್ಟದ ಮೇಲೆ, ಬೆಟ್ಟ ಹತ್ತಬೇಕಿದ್ರೆ ಮೆಟ್ಲದಂತೆ, ಸ್ಟೇರ್ಸು. ಸೊ ಆ ಮೆಟ್ಲನ್ನ ಹತ್ತುದು ಹೆಂಗೆ ಅಂತ ನೋಡ್ತಾ ನಾನು ಈ ಬಿಸಿಲಲ್ಲಿ. ಯಪ್ಪ, ನೋಡ್ಬೇಕು, ಅಲ್ಲಿ ಹೋಗಿ ನೋಡ್ಬೇಕು ಇನ್ನು ಯಾವ ಥರ ಇರ್ತದೆ ಅಂತ. ಓಕೆ, ಇದೇ ಕ್ರಾಸ್ ಒಳಗೆ ಹೋಗ್ಬೇಕಂತೆ. ನಮ್ಮ ಹಿಂದೆ ಗೂಗಲ್ ಮ್ಯಾಪ್ ಕೂತದೆ, ಗೂಗಲ್ ಮ್ಯಾಪ್ ಹೇಳ್ದಂಗೆ ಹೋಗೋದು ಅಷ್ಟೇ. ಇದೇ ಕ್ರಾಸಲ್ಲಿ ಒಳಗೆ ಹೋಗ್ಬೇಕಂತೆ. ಡಾಗೇಶ್ ಬಾಯ್. ಈ ಥರ ಇದ್ದರೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಅಷ್ಟೇ. ಸೀದಾ ಹೋಗ್ಬೇಕಂತೆ. ನಮ್ಮ ಹಿಂದ್ಗಡೆ ಗೂಗಲ್ ಮ್ಯಾಪನ್ನು ಕೂರಿಸಿದ್ದೀವಿ ನಾವು. ಚಂದನ್ ದೇವಡಿಗ ಗೂಗಲ್ ಮ್ಯಾಪ್. ಓಹೋ, ಕರಂಬದಿ ನಾಡು ಸೂರ್ವೆ, ಕೊಗ್ರೆ ಶ್ರೀ ಬೊಮ್ಮಯ್ಯ ದೇವ ಪ್ರಸನ್ನ ಅಂತೆ. ಸಣ್ಣ ಮೆಟ್ಲಿಲ್ಲ, ಮೆಟ್ಲು ಕಾಣಲ್ಲಿ, ಅಲ್ಲೋಗ್ಬೇಕಲ್ಲಿ ಕಣ್. ಈ ಬಿಸಿಲಲ್ಲಿ ಆ ಮೆಟ್ಲು ಹೆಂಗೆ? ಐ ಥಿಂಕ್ ಇಲ್ಲೇ ಎಲ್ಲೋ ಪಾರ್ಕ್ ಮಾಡ್ಬೇಕು. ಸ್ವಲ್ಪ ಮ್ಯಾನ್ ಹತ್ಬೇಕಾ? ಬೊಮ್ಮಯ್ಯ ದೇವಸ್ಥಾನ ಅಲ್ಲಿ ನೋಡಿ, ಆ್ಯಕ್ಚುಲಿ ಇರೋ ಟಾಪಲ್ಲಿ. ಸೊ ನಾವೀಗ ಮೆಟ್ಲು ಹತ್ತಿ 1 2 3 4 5 6 ಮೆಟ್ಲಿಲ್ಲ ಅಂತೆ. ಇದು ಬೇರೆ ಥರ ಅದು ನೋಡಿ, ಜಾಸ್ತಿ ದೇವಸ್ಥಾನ ಟಾಪ್ ಹೋಗ್ಬೇಕಂದ್ರೆ ಮೆಟ್ಲೆ ಹತ್ಬೇಕಂತಿಲ್ಲ. ಸೊ ಆ ಕಡೆ ಒಂದು ರೋಡ್ ಉಂಟು, ಡೈರೆಕ್ಟ್ ಮೇಲೆ ಬರ್ತದೆ. ಡೈರೆಕ್ಟ್ ಮೇಲೆ ಬರೋದು ಬೇಡ, ಮೆಟ್ಲತ್ತೇ ಹೋಗ್ಬೇಕು, ಕಷ್ಟಪಡ್ಬೇಕು. ಆದರೆ ಇದು ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೇನಪ್ಪ. ಹಂಗಿಂದ ರೋಡಲ್ಲಿ ಆರಾಮ್ ಬರ್ಬೋದು ನೋಡಿ, ರೋಡ್ ನೋಡ್ತದೆ. ಅಲ್ಲಿ ನಾವು ಗಾಡಿ ಪಾರ್ಕ್ ಮಾಡ್ದಂಗಿಂದ ಹಿಂಗೆ ಆರಾಮ್ ರೋಡಲ್ಲಿ ಬಂದು ಡೈರೆಕ್ಟ್ ಮೇಲೆ ಬರ್ತದೆ. ಬೇಡ ಅದು ನಮಗೆ, ಮೆಟ್ಲೆ ಹತ್ಬೇಕು. ಇಲ್ಲಿಗೆ ಹೋಗೋಕೆ 2 ದಾರಿ ಅದೇ, ಹಿಂಗೆ ಹೆಂಗಪ್ಪ ನಾವು ಹಿಂಗೆ ಹತ್ತುವನ ಡೈರೆಕ್ಟ್ ಕೆಂಪು ಕಲ್ ಹತ್ತುನ ಹಿಂಗಪ್ಪ. ಹಾಂ ಹಗುರ. ಇಲ್ಲಿಂದ ವ್ಯೂ ನೋಡಿ ಸಾರ್, ಸಮುದ್ರ. ಪ್ಲೇಸ್ ಯಾವ ಥರ ಅದೇ ಅಂದರೆ, ಸೊ ಅಲ್ಲಿ ನಿಮಗೆ ಸಮುದ್ರನೂ ನೋಡ್ತದೆ. ಅದೇ ಲೈನಲ್ಲಿ ಹಿಂಗೆ ನೋಡಿ, ಪೂರ್ತಿ ಬೆಟ್ಟ. ಖೂಬ್ಸೂರತ್. ದೇವಸ್ಥಾನ ಕ್ಲೋಸ್ ಇದೆ. ಸೊ ದೇವಸ್ಥಾನದಿಂದ ನೀವು ಹಿಂಗೆ ಬಂದರೆ ವೇವ್ ಪಾಯಿಂಟ್ ತೋರಿಸ್ತೆ. ವೇವ್ ಪಾಯಿಂಟ್ ಮಾತ್ರ ಏನೋ ಬೋರ್ಡ್ ಹಾಕಿ, ದೇವಸ್ಥಾನದ ಮೆಟ್ಟಿಲುಗಳಿಗೆ ಆಳ ಇರೋದು ನಿಮ್ಮ. ಓಕೆ. ಸೊ ವೇವ್ ಪಾಯಿಂಟ್ ನೋಡಿ ಸಾರ್. ವಾವ್, ಅದೇ ಮೆಟ್ಲು ನೋಡಿ, ಅಲ್ಲಿಂದ ಹತ್ಕೊಂಡು ಬಂದಾರೆ. ನಾವು ಸುಸ್ತಾಗೋಯ್ತು, ಬಟ್ ಹಂಗೆ ಗಾಡಿ ಮೇಲೆ ಬರ್ಬೋದಿತ್ತು. ಬಟ್ ನಮ್ಗೆ ಅನ್ವಸ್ತಿ ಹಿಂಗೆ ಬರ್ಬೇಕಷ್ಟೆ. ಅಷ್ಟು ಟಾಪ್ ಇದೆ, ತಿರುಗ್ತದೆ. ಇದೆಲ್ಲ ಒಂದು ಕಲೆ. ನಿಂಗೆ ಮಾಡ್ಕೋತದೆ ಇದು. ವಾವ್, ಈ ಥರ ಚೇರ್ಮನ್ ನಾವು ಮಾಡಲಿ. ಅಲ್ಲಿ ಮೇಲೆ ಏನೋ ಒಂದು ವ್ಯೂ ಪಾಯಿಂಟ್ ಥರ ಇದೆ. ಅಲ್ಲೋ ಏನು ಗೊತ್ತಿಲ್ಲ ಬ್ರೋ. ಹೋಮ ಹಾಕುದಾ ಕೂತ್ಕೊಂತೇನೆ. ಹಾಂ, ಇದು ಹೋಮ ಹಾಕೋದು. ಐ ಥಿಂಕ್ ಇದು ಹೋಮ ಹಾಕೋದು. ಇದು ಕೂತ್ಕೊಂಬದಲ್ಲ, ಇದೇನೋ ಬೇರೆ ಅವ್ರಿಗೆ ಹೋಮ ಹಾಕಲ್ಲಿ ಎದ್ರ ಮುಂದೆ ಕೂತ್ಕೊಂಬಳ್ಳೆ. ಹೌದು, ಇಲ್ಲಿಂದ ಕೂತ್ಕೊಂಡು ಹಿಂಗೆಲ್ಲ ವ್ಯೂ ಪಾಯಿಂಟ್ ನೋಡು. ವೇವ್ ಪಾಯಿಂಟ್ ಮಾತ್ರ ಸೈಕ್ ಅಷ್ಟೇ.
ಅರಣ್ಯ ವಿಭಾಗ ಕಾರವಾರ, ಉಪವಿಭಾಗ ಅಂಕೋಲ. ಇದು ವ್ಯೂ ಪಾಯಿಂಟು. ಇಲ್ಲಿಂದ ವ್ಯೂ ಮಾತ್ರ ಟೋಟಲ್ ಬೆಟ್ಟ, ಎಷ್ಟು ಬೆಟ್ಟ ಅದ ಎಲ್ಲ ನೋಡ್ತದೆ ಇಲ್ಲಿಂದ. ಸೊ ಸಮುದ್ರನೂ ನೋಡ್ತದೆ ಅಲ್ಲಿ. ಶಾರುಖ್ ಖಾನ ಮೆಟ್ಲು ಲೆಕ್ಕ ಮಾಡ್ಬೇಕೀಗ. ನಮ್ಗೊಂದು ಟಾಸ್ಕ್ ಕೊಟ್ಟಾರ ಈಗ ಮೆಟ್ಲು ಲೆಕ್ಕ ಮಾಡೋದು. ಸೊ ಇಲ್ಲಿಂದ ಕೆಳಗೋರಿಗೆ ಎಷ್ಟು ಮೆಟ್ಲದೆಯೋ ಅಷ್ಟು ಮೆಟ್ಲು ನೀವು ಲೆಕ್ಕ ಇಡ್ತಾನೆ ಈ ಹುಡುಗ. 16 ಅದಲ್ಲ 23 ಮಾತಾಡೋದು ಬಾಯ್ ತಾಗುತ್ತೆ, ಬೀಪೆ ಹಾಕ್ತಾನೆ ಬರೀ. 31 32 33 34 35 36 ಎಷ್ಟು ಮೆಟ್ಲಾಯ್ತು? ಹಾಂ 108 ಮೆಟ್ಲಾಯ್ತಂತ ನೋಡಿ. ಲೆಕ್ಕ ಮಾಡ್ತಾವ ನಾವು 108 ಮೆಟ್ಲು. ಸೊ ಫೈನಲ್ ರಿಸಲ್ಟು ಸರಿ ಇರ್ತದಂತ ನಾನಂತೂ ಹೇಳೋದಿಲ್ಲ. 108 ಆದ್ದಂಗೆ ಡೈರೆಕ್ಟ್ 112 ಅಂದರು ಅಂದ, ಆ ಥರ ಲೆಕ್ಕ ಮಾಡುವ. ಎಂತಾಯ್ತು? 133 134 135 ವ್ಯೂ ಪಾಯಿಂಟ್ ಮಾತ್ರ ಸೈಕ್. ವಾವ್ 90 ಬಂದೆಲ್ಲ, 100 ಮೇಲೆ ಹೋಗಿತ್ತಲ್ಲ. 190. ಓಕೆ, ಇಲ್ಲಿಗೆ 200 ಆಯ್ತು. ಎಲ್ಲಿ? ಇಲ್ಲಿಗೆ ಅಷ್ಟು ಮೆಟ್ಲನ್ನು ಹತ್ತಿ ಇಳಿದು ಕೆಳಗಡೆ ಬಂದ್ಬಿಟ್ಟದೆ. ಎಷ್ಟದೆ? ಹಾಂ ಎಷ್ಟು? 246. वो सब हमको नहीं आती. ಅತಿ ಪಾಕಿಸ್ತಾನ. ಹೇಗಿತ್ತು ಬೊಮ್ಮಯ್ಯ ಸ್ವಾಮಿ ದೇವಸ್ಥಾನ? ಸೊ ಮೇಲ್ಗಡೆ ವ್ಯೂ ಪಾಯಿಂಟ್ ಮಾತ್ರ ಸೈಕು, ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಅಂಕೋಲದ ಹತ್ರ ಇದೆ. ಅಂಕೋಲದ ಸೂರ್ವೆ ಅಂತ ಒಂದು ಊರು, ಸೂರ್ವೆ ಅಲ್ಲಿದೆ. ಸೊ ಮಸ್ಟ್ ವಿಸಿಟು. ಸೊ ಇವತ್ತಿಗೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡಿ, ಮತ್ತೊಂದು ವಿಡಿಯೋದಲ್ಲಿ ನಮ್ಮ ಲೆನ್ಸಿಂದ ನಿಮ್ಮ ಫೀಡ್ಗೆ ಬರ್ತೀವಿ. ಸೊ ಅಲ್ಲಿ ತನಕ ಪೀಸ್ ಔಟ್.